ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರ್ಜಿ. ರಾಹು ಗ್ರಹ ಯಾರಿಗೆ ಗೊತ್ತಿಲ್ಲ ಹೇಳಿ? ರಾಹು ಅಂದ್ರೆ ಭಯ, ಸ್ವಲ್ಪ ಏನೋ ಜನರ ಆತಂಕ. ರಾಹು ಗ್ರಹ ನಿಮಗೆ ಗೋಚಾರದಲ್ಲಿ ಬರಲಿ, ದಶಾಭುಕ್ತಿಗಳಲ್ಲಿ ಬರಲಿ, ರಾಹು ಅಂದರೆ ನಿಮಗೆ ಹಸಿವೆಯನ್ನು ಕೊಡುವಂಥದ್ದು. ಯಾವುದೇ ರೀತಿಯ ಒಂದು ಹಸಿವೆ ಯಾವ ರೀತಿ ಕೊಡುವುದು? ರಾಹು ಅಂದರೆ ನಾವು ತಾಮಸಿಕ ಶಕ್ತಿ ಅಂತ ಹೇಳ್ತೀವಿ ನೋಡಿ. ಯಾವ ರೀತಿ ಹಸಿವೆ ಅಂತಂದರೆ ಏನೋ ಒಂದು ಎಲ್ಲನೂ ಪಡ್ಕೋಬೇಕು, ಎಲ್ಲನೂ ಮಾಡಬೇಕು, ಅತಿಯಾಗಿ ಮಾಡಬೇಕು. ಅಂದರೆ ಏನೋ ಒಂದು ಚಟ ವ್ಯಸನಿ ಆಗ್ಬೋದು, ಅಥವಾ ಏನೋ ಒಂದು ಉದಾಹರಣೆಗೆ ನೀವು ಒಂದು ಫೋನ್ ನೋಡ್ತಾ ಇರ್ತೀರ, ಹಗಲೆಲ್ಲ ಫೋನ್ ನೋಡ್ಕೊಂತ ಕೊಡುವಂಥದ್ದು. ಸೊ ಈ ರೀತಿ ಒಂದು ಕಮ್ಮಿ ಮಾಡಬೇಕು. ಇನ್ನೊಂದು ವಿಚಾರ ಏನಂತಂದರೆ, ರಾಹು ಯಾರಿಗೆ ಆಕ್ಟಿವೇಟ್ ಆಗುತ್ತೋ ಅವರು ಮನೇಲಿರುವಂಥ ಎಲ್ಲ ಕುಟುಂಬದ ಸದಸ್ಯರ ಮೇಲೆ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ಆದರೆ ಅವರು ಮಾಡುವಂಥ ವರ್ತನೆ ಮನೆಯ ಕುಟುಂಬ ಸದಸ್ಯರಿಗೂ ಕೂಡ ಚಿಂತೆ ಮಾಡುವಂಥದ್ದು. ಸೊ ಈ ರಾಹುವಿನ ಶಕ್ತಿ ಹೇಗೆ ಕಮ್ಮಿ ಮಾಡಬೇಕು ಅಂತಂದರೆ, ರಾಹುಗೆ ವಿರುದ್ಧವಾದ ಗ್ರಹ ಮಂಗಳ ಗ್ರಹ. ಮಂಗಳನ ಎನರ್ಜಿ ಆಕ್ಟಿವೇಶನ್ ಮಾಡಿ. ಸಿಂಪಲ್ ಏನು, ಮಂಗಳ ಗ್ರಹ ನಿಮ್ಮ ಮನೇಲಿ ಅಡುಗೆ ಮನೇಲಿ ಇರುವಂಥದ್ದು ವಾಸ್ತು ಪ್ರಕಾರದಲ್ಲಿ. ಸೊ ಅಡುಗೆ ಮನೇಲಿ ಹೋಗಿ ಅಡುಗೆ ಮನೇಲಿ ನಿಂತ್ಕೊಂಡು ನೀವೇನೋ ಒಂದು ಬಿಸ್ಕೆಟ್ ತಿನ್ನಿ, ಅಥವಾ ಒಂದು ಚಪಾತಿ ತಿನ್ನಿ, ಅಥವಾ ಒಂದು ಏನೋ ಒಂದು ಆಹಾರ ಪದಾರ್ಥವನ್ನು ಸ್ನ್ಯಾಕ್ಸ್ನ ಸೇವಿಸಿ. ಇದರಿಂದ ಮಂಗಳ ಆಕ್ಟಿವೇಟ್ ಆಗುತ್ತೆ, ರಾಹು ಎನರ್ಜಿ ಕಮ್ಮಿ ಆಗುತ್ತೆ, ತಾಮಸಿಕ ಎನರ್ಜಿ ಕುಗ್ಗುತ್ತೆ. ಅದರಿಂದ ನಿಮಗೆ ಎಲ್ಲ ಯಾವುದೇ ರೀತಿ ಅಡಿಕ್ಷನ್ಸ್ ಕೂಡ ದೂರ ಆಗುವಂಥದ್ದು. ರಾಹುವಿನಿಂದ ಏನೇ ತೊಂದರೆ ಇದ್ರೂ ಕೂಡ ಭಯ ನಿರ್ಮೂಲನೆ ಆಗುತ್ತೆ. ಇದನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.